ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತೊಂದು ಲಾಂಗ್ ವಿಡಿಯೋ ಜೊತೆ ಇದ್ದೀನಿ. ಏನಂತ ಹೇಳಿದ್ರೆ, ನೀವು ಆಲ್ರೆಡಿ ತಮ್ಮನೇಲಲ್ಲಿ ನೋಡಿದ್ದೀರಾ. ಜೇನ್ಕಲ್ ಸಿದ್ದೇಶ್ವರ ಬೆಟ್ಟಕ್ಕೆ ಹೋಗ್ತಾ ಇದ್ದೀವಿ ನಾವೆಲ್ಲ ಫ್ಯಾಮಿಲಿ ಮೆಂಬರ್ಸ್, ಸಮ್ ಮೆಂಬರ್ಸ್ ಅಷ್ಟೇ, ಎಲ್ಲರೂ ಜಾಸ್ತಿ ಅಲ್ಲ, ಒಂದು 6 ಮೆಂಬರ್ಸ್ ಹೋಗ್ತಾ ಇದ್ದೀವಿ. ಏನಕ್ಕೆ ಅಂದರೆ, ಒಂದು ಜೇನ್ಕಲ್ ಸಿದ್ದೇಶ್ವರ ಬೆಟ್ಟಕ್ಕೆ ತುಂಬ ದಿನ ಆಗಿತ್ತು ಹೋಗಬೇಕು ಅಂದ್ಕೊಂಡು ಹೋಗೋಕ್ಕಾಗಿರಲಿಲ್ಲ. ಇನ್ನೊಂದು ಬಂದು ಪಾಪುದು ಹರಕೆ ಇತ್ತು, ವರ್ಷ ತುಂಬೋದ್ರೊಳಗೆ ಬಂದು ಅವನ ಕೈಯಲ್ಲಿ ಎಷ್ಟು ಇಡೀ ರೊಕ್ಕ ಮೀನ್ಸ್ ಚಿಲ್ಲರೆ ಬರುತ್ತಲ್ಲ, ಅದು ಆಗುತ್ತೆ ಅಷ್ಟು ಹಾಕಿಸ್ತೀವಿ ಅಂತ ಹರಕೆ ಇತ್ತು. ಸೊ ದಟ್ ಅದನ್ನು ಮುಗಿಸ್ಕೊಂಬರೋಣ, ಅವ್ನಿಗೆ ಇನ್ನೇನು ನೆಕ್ಸ್ಟ್ 15 ಡೇಸಲ್ಲಿ 1 ಇಯರ್ ಆಗೋಗುತ್ತೆ, ಒಂದು ವರ್ಷದೊಳಗೆ ಅಂತ ಮಾಡ್ಕೊಂಡಿದ್ದು. ಹಾಗಾಗಿ ಹೋಗ್ಬಿಟ್ಟು ಬರೋಣ ಅಂತ. ಇವತ್ತು ಗುರುವಾರದ ಪೂಜೆ ಕೂಡ ಆಗಿಲ್ಲ, ಇವಾಗಲೇ 5 ಕಾಲಾಗೋಗಿದೆ. ಸಂಜೆ ಪೂಜೆ ಮುಗಿಸ್ಕೊಂಡು ಗುರುವಾರ ನೈಟು ಒಂದು 11 ಗಂಟೆಗೆ ಹೊರಟ್ರೆ ನಾವು ಅಲ್ಲಿ 12-12:30 ಹೊತ್ತಿಗೆ ರೀಚ್ ಆಗಿಬಿಡ್ತೀವಿ ಅರಸೀಕೆರೆ ಜೇನ್ಕಲ್ ಸಿದ್ದೇಶ್ವರ ಬೆಟ್ಟಕ್ಕೆ. ಅಲ್ಲಿಗೆ ಶುಕ್ರವಾರಕ್ಕೆ ಬೀಳುತ್ತೆ. ಸೊ ದ್ಯಾಟ್ ಹೋಗೋಣ ಅಂತ ಹೇಳ್ಬಿಟ್ಟು ಡಿಸೈಡ್ ಮಾಡಿದ್ವಿ. ಇನ್ನು ಸ್ನಾನ ಕೂಡ ಆಗಿಲ್ಲ. ಫಾರ್ ದಿ ಫಸ್ಟ್ ಟೈಮ್ ನಾನು ಈ ಹೇರ್ಗೆ ಬ್ಲ್ಯಾಕ್ ಮೆಹಂದಿ, ಅಂದರೆ ನಾನು ಬೇರೆ ಯಾವುದೇ ರೀತಿ ಕೆಮಿಕಲ್ದಲ್ಲ, ನ್ಯಾಚುರಲಿ ಹೆನ್ನ ಬರುತ್ತೆ ಬ್ಲ್ಯಾಕ್ ಮೆಹಂದಿ, ಅದು ನಾನು ನಿಮ್ಗೆ ತೋರಿಸ್ತೇನೆ. ಅದನ್ನು ಹಾಕ್ಕೊಂಡಿದ್ದೀನಿ, ನೋಡೋಣ ರಿಸಲ್ಟ್ ಯಾವ ಥರ ಬರುತ್ತೆ ಅಂತ ಹೇಳಿ. ಆ್ಯಂಡ್ ಇನ್ನು ಸ್ನಾನ ಕೂಡ ಆಗಿಲ್ಲ. ಪಾಪು ಹೇಳ್ತಿರೋದು ಕೇಳಿಸ್ತಿರ್ಬೋದು. ಅವನಿಗೆ ಸ್ನಾನ ಕರ್ಕೊಂಡು ಹೋಗಿದ್ದಾರೆ. ಆ್ಯಂಡ್ ದೆನ್ ನಾನು ಸ್ನಾನ ಮಾಡ್ಕೊಬಂದು ನಾನು ಕೂಡ ಗುರುವಾರ ರಾಯರು ಪೂಜೆ ಮಾಡಬೇಕು. ಸೊ ಬನ್ನಿ, ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ. ಆ್ಯಂಡ್ ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಗೈಸ್, ಇವಾಗ ಸ್ನಾನ ಆಯಿತು, ಏನೂ ಮೇಕಪ್ ಹಚ್ಚಿಲ್ಲ, ಒಂದು ಲಿಪ್ ಬಾಮ್ ಹಾಕಿದ್ದೀನಿ ಆ್ಯಂಡ್ ಸ್ಟಿಕ್ಕರ್ ಇಟ್ಟಿದ್ದೀನಿ ಅಷ್ಟೇ. ಸೊ ಪಾಪು ಕೂಡ ಮಲ್ಕೊಂಡ. ಇವಾಗ ಆಲ್ಮೋಸ್ಟ್ 6:30 ಆಗಿದೆ. ಪೂಜೆ ಮಾಡಬೇಕು. ಇವಾಗ ಪೂಜೆ ಮಾಡೋದನ್ನೆಲ್ಲ ನಾನು ವೀಡಿಯೋ ಕ್ಲಿಪ್ಪಿಂಗ್ ಹಾಕ್ತಿರ್ತೀನಿ. ಬನ್ನಿ ಪೂಜೆ ಮಾಡೋಣ. ಆಲ್ಮೋಸ್ಟ್ ಒಂದು 6:37 ಹೊತ್ತಿಗೆ ನಂದು ಕೂಡ ಪೂಜೆ ಮುಗೀತು, ರಾಘವೇಂದ್ರ ಸ್ವಾಮಿದು. ಪೂಜೆ ಮಾಡಿದ್ರೇ ಏನೋ ಒಂಥರ ಖುಷಿ ಆಗುತ್ತೆ ಅಲ್ಲ, ಹಾಗಾಗಿ ಪೂಜೆ ಮುಗಿಸ್ಕೊಂಡು ಮುಂದಿನ ಕೆಲಸ ನೆಕ್ಸ್ಟ್ ನೋಡ್ಕೊಂಡ್ವಿ. ಹೇಳ್ತೊಡಮ್ಮ ಏನು ಹೇಳೋದು ಅಂತ. ವೀಕ್ಷಕರೇ ನೋಡಿ, ಇವರು ಈ ಥರ ಇದ್ದಾರೆ, ನಮ್ಮ ಮೊಮ್ಮಗಳು. ಯಾವ ಮಾತಿಗೂ ಆನು ಅನ್ನಲ್ಲ, ಊನು ಅನ್ನಲ್ಲ, ಈ ಅನ್ನಲ್ಲ, ಹೂ ಅನ್ನಕ್ಕೂ ಬರಲ್ಲ, ಬರೀ ಸ್ಮೈಲ್. ಫ್ರೆಶ್ ಅಂದ್ರೆ ಸ್ಮೈಲ್, ಮಮ್ಮಿ ಅಂದ್ರೆ ಸ್ಮೈಲ್, ಸ್ಮೈಲ್. ಊಟ ಮಾಡ್ದ ಅಂದ್ರೆ ಸ್ಮೈಲ್, ಸ್ಕೂಲಿಗೆ ಹೋಗಿದ್ಯಾ ಅಂದ್ರೆ ಸ್ಮೈಲ್. ಅವರು ಹೊರಗಡೆ ಬಂದಾಗ ಎಲ್ಲೂ ಮಾತೇ ಆಡಲ್ಲ. ಅದು ಹೆಂಗಿರ್ತಾರೆ ಅಂತ ನಿಜ ಗೊತ್ತಿಲ್ಲ, ಆದ್ರೆ ಅವ್ರ ಅಜ್ಜಿ ಹತ್ರ ತುಂಬಾ ಮಾತಾಡ್ತಾರೆ. ಮಾತಾಡಿ ಅವಮಾನ ಮಾಡಬೇಡಿ. ನಾನು ಯೂಟ್ಯೂಬ್ ಚಾನಲ್ ಮರ್ಯಾದೆನಾದ್ರೂ ಕೊಟ್ಬಿಟ್ಟಾದ್ರೂ ಮಾತಾಡ್ ಪ್ರೇಕ್ಷ. ಇಲ್ಲ ನಾನಿಲ್ಲ, ನನ್ನ ಅದು ಏನು ತಲೆ ಮೇಲೆ ತಲೆ ಬೀಳುತ್ತೋ ಬೇಡ. ಇಲ್ಲ ನೀನು ಹೇಳು. ಇವ್ರು ನೋಡಿ, ಅವ್ರ ಅಜ್ಜಿ ಮೀನಮ್ಮ ಅಂತ, ಮೀನಾಕ್ಷಿ ನಿನ್ನ ಕಣ್ಣ ಮೇಲೆ, ಯಾವ್ದು ಗೊತ್ತಾ ದೊಡ್ಡಮ್ಮ, ಮೀನಾಕ್ಷಿ ನಿನ್ನ ಕಣ್ಣ ಮೇಲೆ ಅಂತ ಹಾಡೈತ್ ಗೊತ್ತಾ? ಹಾಡಾಕ್ತೀನಿ. ಓ ಪ್ರೇಕ್ಷರಿಂದ ಹೋದ್ರು, ಅವರಿಗೆ ತುಂಬಾ ನಾಚಿಕೆ ಆಯ್ತು. ನಮಗ್ ಚಿನ್ನ ಮರಿದೆ ಇದಾಗ. ಅಲ್ಲ ಅಜ್ಜ ಎಂತ ತಾನೇ ನೋಡು, ನಾನು ಏನ್ ಮಾಡ್ತಿದ್ದೀನಿ ನೋಡು. ಅಲ್ಲಿ ಚಿನ್ನು ಮರಿದು ವಿಡಿಯೋ ಮಾಡ್ಕೊತಾ ಇದ್ದೀನಿ. ಇಲ್ಲ ಇವಳು ಈ ಸಲ ರ್ಯಾಶ್ ಆಯ್ತಾಳಂತೆ ದೊಡ್ಡಮ್ಮ. ಬಂದ ಅವನೇ ದೊಡ್ಡಮ್ಮ ಚಿನ್ನು ಮರಿ ನೋಡ್ ದೊಡ್ಡಮ್ಮ. ಇಲ್ಲ ಹೇಳ್ಬೇಕಂದ್ರೆ ದೊಡ್ಡಮ್ಮ ಮದುವೆಗೆ ಬರಬೇಕು. ನಾನು ದೊಡ್ಡ ಮದುವೆ
ನೀನು ಸ್ವಲ್ಪ ಒಳಗೆ ಬಾ ದೊಡಮ್ಮ. ನೀನು ಡ್ರೆಸ್ ಬರಂಗ್ ತೆಗಿ. ನೀನು ಹಿಂಗೆ ನಿಂತ್ಕ, ಚೂರು ಈ ಕಡೆಗೆ ಬಾ. ಹಾಂ ಅಲ್ಲ ಮಮ್ಮಿ ನಿಂತೈತಲ್ಲ ಒಳಕ್ಕೆ. ಮೀನಿ ನಗಾಡು ಏನು ಹಾಯ್ ಮಾಡು ಹಂಗೆ ದೊಡ್ಡಮ್ಮ. ಯಾಕೆ ಅಮ್ಮದನ್ನ ಹೇಳಿನ ಎಲ್ಲಿ ಪಡ್ಕೊಬಿಡಿ ಅಂತ ನನ್ ಹೌದಾ ಫೋನ್ ಬಂದಿತ್ತೆ. ಒಂದು ಪಿಂಪಲ್ ಹೇಳೇ. ಆಲ್ಮೋಸ್ಟ್ ಇವಾಗ 10:30 ಆಗಿದೆ. ಆಲ್ರೆಡಿ ನಿದ್ದೆ ಟೈಮ್. ನನಗೆ ರೆಡಿ ಆಗಿದ್ದೀವಿ, ಕಾರ್ಗೋಸ್ಕರ ವೆಯ್ಟ್ ಮಾಡ್ತಿದ್ದೀವಿ. ನಾವು ಬಾಡಿಗೆ ಕಾರ್ ಮಾಡ್ಕೊಂಡು ಹೋಗ್ತಿರೋದು. ಸೊ ದಟ್ ವೆಯ್ಟ್ ಮಾಡ್ತಿದ್ದೀವಿ. ಬಂದಿದ್ದ ತಕ್ಷಣ ಎಲ್ಲರೂ ಹೊರಡ್ತೀವಿ. ಇವತ್ತಿನ ಡೇ ಹೇಗಿರುತ್ತೆ ಏನು ಅಂತ ಕಂಪ್ಲೀಟಾಗಿ ನಾನು ವಿಡಿಯೋದಲ್ಲಿ ಹೇಳ್ತೀನಿ ನಿಮಗೆ. ಸೊ ಬನ್ನಿ ಹೋಗೋಣ. ಇನ್ನೂ ಕಾರ್ ಬಂದಿಲ್ಲ, ನೋಡೋಣ ಎಷ್ಟು ಗಂಟೆಗೆ ಬರ್ತಾರೆ. ಆಲ್ರೆಡಿ ಬರ್ತಿದ್ದೀನಿ ಮೇಡಮ್ ಅಂತ ಹೇಳಿದ್ದಾರೆ. ಎಷ್ಟೊತ್ತಾಗುತ್ತೆ ಅಂತ ಗೊತ್ತಿಲ್ಲ. ಇಲ್ಲೇ ಡೌನಿಗೆ ಬನ್ನಿ. ಆಯ್ ಮಾಡಿ ಎಲ್ಲರೂ ಇಲ್ಲ ನೀನು ದೊಡ್ಡಮ್ಮ ಅಲ್ಲೆಲ್ಲ ಲೋಟ ತಗೋಬಾ. ನೀನು ಹಂಗೆ ತಗೊಂಡೋಗ್ಬಿಡ. 2 ಲೋಟ ಬೇರೆ ಇಟ್ಕೊಂಡಿದ್ಯಾ ನೋಡಿ. ಎಷ್ಟು ಟೈಮ್ ಎಷ್ಟು? ಟೈಮ್ 12 ಗಂಟೆ. ಎಲ್ಲ ನೋಡಿ ಎಲ್ಲ ಹೆಂಗ್ ಕಾಫಿ ಕುಡಿತಾವ್ರೆ. ಬೆಟ್ಟದ ಮೇಲೆ ಇದು ಕೇಳಬೇಕು. ಅಲ್ಲೋಡಿ ಅವ್ರು ಕಾಣ್ತಾ ಇಲ್ಲ. ನನ್ನ ಮಗುಗೆ ನಿದ್ದೆ ಬಂದ್ಬಿಟ್ಟಿದ್ದು. ಏನು ಮಗ್ನು ಚೊಲಿ ಆತೈತ. ನೋಡಿ ಹೆಂಗ್ ಕುಡಿತಾವ್ರ ಸ್ವರ. ಇವ್ರಿಗೂ ವಾಂತಿ ಬರ್ತೈತಂತೆ. ಸರಿ ಕಾಯ್ಸ್, ಬೆಟ್ಟಕ್ಕೆ ಹೋಗಿ ಸಿಗ್ತೀವಿ ನೋಡಿ. ಅಲ್ಲಿ ಯಾವ ಥರ ಐತಲ್ಲಿ ಬೆಟ್ಟ ದೇವಸ್ಥಾನದಲ್ಲಿ. ಸೈಡಿ ಬರುವ ನೀವು ಅಲ್ಲೇ ಬಿಡ್ಬೇಕು. ಮುಂದೆ ಇದು ಹಿಡ್ಗೈ ಹಾಕ್ಸೋಣ. ಅಮ್ಮ ಹಿಡ್ಗೈ ಹಾಕ್ಸು. ಅಲ್ಲಿ ಯಾರ ಕಲರ್ ಕೊಡೋ ನಡಿ ಆ ಕಡೆ ಕೊಡೋ ಬರವ ಹಿಡ್ಕೊ ಫೋನ್ ರಶ್ ಆಯ್ತು. ಫೋನ್ ಹಂಗೆಲ್ಲ ಫೋನ್ ಹಿಡಿಯೋದು ಇಲ್ಲ ಎಲ್ಲ ಕೈ ಕೊಡ ಇಲ್ಲಿ ಮಗಿ ನೀರು ಚಾಕೋನ
ಸಿಕ್ಕಾಪಟ್ಟೆ ರಶ್ ಇದೆ. ಆ್ಯಂಡ್ ಒನ್ ಮೋರ್ ಥಿಂಗ್, ನಂಗೆ ವಾಮಿಟ್ ಬೇರೆ ಆಗ್ತಿತ್ತು ಮತ್ತು ಸುಸ್ತು ಕೂಡ ಅಷ್ಟೇ ಆಗ್ತಿದೆ. ಹೆಂಗೆ ಕಂಪ್ಲೀಟ್ ಮಾಡ್ತೀನಿ ಅಂತ ನಿಜ ಗೊತ್ತಿಲ್ಲ. ಸಿಕ್ಕಾಪಟ್ಟೆ ರಶ್ಶು ಕೂಡ ಇದೆ. ತಲೆ ಸುತ್ತಿದೆ ನನಗೆ. ಹತ್ತುವಾಗ ಹಿಂದೆ ಅಂತ ತಿರುಗಿ ನೋಡಿದ್ರೆ ಫುಲ್ಲು ಸ್ಲೋಪ್ ಆಗಿರೋದು ಕೂತ್ಕೊ ತಲೆ ಇನ್ನೂ ಸುತ್ತುತ್ತೆ. ಕ್ಯೂ ಮೂನೇ ಆಗ್ತಾ ಇಲ್ಲ. ಶುಗರ್ ಯಾರ್ಯಾರು ನೀನು ಪಾಪುನ ಒಂದೊಂದು ಅರ್ಧ ಗಂಟೆ ಎತ್ಕೊಂತೀವಿ ಅಂತ ಹೇಳೋದಲ್ವಾ? ಇವ್ರಿಗೆ ಮಾತಾಡೋದು ದರ್ಶನ ಮಾಡಿಸ್ಕೊಂಬರೋ. ಪೂರ್ಣಮಿ ಹುಣ್ಣಿಮೆ ಎಷ್ಟು ರಶ್ ಐತೆ ಅಂದರೆ ತುಂಬ ಲೇಟ್ ಆಗೋದು ಮಮ್ಮಿ. ನಂದು ರೆಡ್ ಕಲರ್ ಮೇಷರಾಶಿ. ಆ್ಯಂಡ್ ಮಮ್ಮಿ ದೊಡ್ಡಮ್ಮ ನಿಂತ್ಕೊಡು. ದೊಡ್ಡಮ್ಮ ಅಲ್ಲೇ ಬಿಟ್ಟು ಬಂತು ಅನ್ಸುತ್ತೆ ಮಮ್ಮಿ. ಓ ನಾ ಸಾವಿತ್ರಿ ಕೊಟ್ಟೆ ಕಣಮ್ಮ. ಇಷ್ಟೇಂದೇ ನೋಡಿ ನನಗೆ ಸೀದೋಗಿರೋದು ಕೊಡ್ತೀಯಲ್ಲ ದೊಡ್ಡಮ್ಮ? ಸೀದಾಗ ವಾವ್, ಥ್ಯಾಂಕ್ ಯು ಸೋ ಮಚ್ ಪ್ರೇಕ್ಷಾ, ಮೆಚ್ಚಿದೆ ನಿನ್ನ. ಸೊ ನಾವು ಇವಾಗ ಮನೆಗೆ ಬಂದ್ವಿ. ಆಲ್ಮೋಸ್ಟ್ ಒಂದು 10 ಕಾಲಾಗಿದೆ. ನೀವು ನೋಡ್ಬೋದು, ನನ್ನ ಕಾಲು ತೋರಿಸ್ತೀನಿ. ಫುಲ್ಲು ಸ್ವೆಲ್ಲಿಂಗ್ ಆಗೋಗಿದೆ. ಏನಕ್ಕೆ ಅಂತ ಗೊತ್ತಿಲ್ಲ. ಪ್ರತಿ ಸಲ ಹೋದಾಗಲೂ ಏನು ಆ ಥರ ಆಗ್ತಿರ್ಲಿಲ್ಲ, ಬಟ್ ಈ ಸಲ ಅಂತೂ ಸಿಕ್ಕಾಪಟ್ಟೆ ಸ್ವೆಲ್ಲಿಂಗ್ ಇದೆ. ಮತ್ತು ನಾನು ಜೇನುಕಲ್ಸಿದ್ದೇಶ್ವರ ಬೆಟ್ಟದಿಂದ ಏನೇನು ತೊಗೊಬಂದೆ ಅನ್ನೋದೇ ಇನ್ನೊಂದು ವ್ಲಾಗಲ್ಲಿ ಮಾಡ್ತೀನಿ. ಐ ಥಿಂಕ್ ಇದು 2 ವ್ಲಾಗಾಗಿ ಬರುತ್ತೆ. ಪಾರ್ಟ್ 1 ಪಾರ್ಟ್ 2 ಅಂತ ಬರುತ್ತೆ. ಸೊ ಮಧ್ಯ ಮಧ್ಯ ಕಾಮಿಡಿ ಅಂತೂ ಸಿಕ್ಕಾಪಟ್ಟೆ ಇದೆ. ಮಿಸ್ ಮಾಡ್ಕೋಬಿಡಿ ಇದನ್ನೆಲ್ಲ ನೋಡೋಕ್ಕೆ. ಆ್ಯಂಡ್ ನಥಿಂಗ್, ಇನ್ನೇನಿಲ್ಲ. ಫುಲ್ಲು ಸುಸ್ತಾಗೋಗಿದೆ. ಜೇನುಕಲ್ಸಿದ್ದೇಶ್ವರ ಬೆಟ್ಟ ನೋಡಿಕೊಂಡು ಚಿಕ್ಕ ತಿರುಪತಿ ಅಂತ ಕರೀತಾರೆ, ಬಟ್ ಅದರದ್ದು ರಿಯಲ್ ನೇಮ್ ಬಂದು ಮಾಲೇಕಲ್ಲು ತಿರುಪತಿ ಏನೋ ಅದರದ್ದು ನೇಮ್. ನಂಗೆ ಇವತ್ತೇ ಗೊತ್ತಾಗಿದ್ದು ಅದ್ರ ನೇಮು. ಅಲ್ಲಂತೂ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಯಾರಾದರೂ ಅರಸೀಕೆರೆಯಲ್ಲಿ ಇದ್ದವರು ಹೋಗಿಲ್ಲ ಅಂತ ಹೇಳಿದ್ರೆ ಮಾತ್ರ ಮಸ್ತ್ ಪ್ಲೇಸ್. ದೇವರನ್ನು ಕೂಡ ನೋಡ್ಬೋದು ಮತ್ತು ಪ್ಲೇಸ್ಗಳು ಕೂಡ ಅಷ್ಟೇ ಚೆನ್ನಾಗಿದೆ. ಅಲ್ಲಿರುವಂಥ ಹಾರ್ಟ್ಗಳಾಗಿರ್ಬೋದು, ಪ್ಲೇಸಸ್, ಕಲ್ಯಾಣಿ ಎಲ್ಲ ತುಂಬ ಚೆನ್ನಾಗಿದೆ. ನೀವು ಒಂದು ಸಲ ಹೋಗಿ ವಿಸಿಟ್ ಮಾಡ್ಬೋದು. ಸೊ ನನ್ನ ವ್ಲಾಗಲ್ಲಿ ಇಷ್ಟ ಆಗಿರುತ್ತೆ. ನಾನು ಮತ್ತೆ ಸಿಗ್ತೀನಿ ನಂದು ಮತ್ತೊಂದು ವ್ಲಾಗ್ಗಳಲ್ಲಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಆ್ಯಂಡ್
ಇನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನನ್ನ ಪ್ರತಿಯೊಂದು ವೀಡಿಯೋಸು ಬರಬೇಕು ಅಂತ ಹೇಳಿದರೆ ಸಬ್ಸ್ಕ್ರೈಬ್ ಬಟನ್ ಪಕ್ಕ ಬೆಲ್ ಐಕಾನ್ ಇದೆ. ಸೊ ಅದನ್ನು ಕ್ಲಿಕ್ ಮಾಡಿಕೊಂಡ್ರೆ ನನ್ನ ವೀಡಿಯೋಸ್ ಯಾವುದೇ ಇದ್ರೂ ಪಟ್ ಅಂತ ನಿಮಗೆ ನೋಟಿಫಿಕೇಷನ್ಸ್ ಬರುತ್ತೆ. ಸೊ ಥ್ಯಾಂಕ್ ಯು ಸೋ ಮಚ್. ಬಾಯ್.